ವೆಲ್ಕಮ್ ಬ್ಯಾಕ್ ಟು ಈಸಿ ಟು ಲರ್ನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಲೋಕೇಶ್ ಮಾತನಾಡುತ್ತಿದ್ದೇನೆ ಗೈಸ್. ಇವತ್ತು ನಾನು ಪ್ರಥಮ PUC ಮೂರನೇ ಭಾಗವಾಗಿರತಕ್ಕಂತಹ ವಚನಗಳಲ್ಲಿ ಮೂರನೇ ಭಾಗವಾಗಿರತಕ್ಕಂತಹ ಅಕ್ಕ ಮಹಾದೇವಿಯವರ ವಚನವನ್ನು ಮಾಡುತ್ತಿದ್ದೇನೆ ಗೈಸ್. ನಾನು ಮೊದಲನೇದಾಗಿ ನೋಡುವುದೇನೆಂದರೆ ಕವಿ ಕಾವ್ಯ ಪರಿಚಯ. ವಚನಗಾರ್ತಿ ಅಕ್ಕ ಮಹಾದೇವಿ, ಜನನ 12ನೇ ಶತಮಾನ. ಇವರು ಹುಟ್ಟಿರೋದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಮತ್ತು ಇವರ ಅಂಕಿತ ನಾಮ ಬಂದ್ಬಿಟ್ಟು ಚೆನ್ನಮಲ್ಲಿಕಾರ್ಜುನ. ನಾನು ಇವ್ರದ್ದು ಕವಿ ಕಾವ್ಯ ಪರಿಚಯವನ್ನು ಹೇಳಿದೆ ವಚನಗಾರ್ತಿಯವ್ರದ್ದು. ಆಮೇಲೆ ಎರಡನೇದಾಗಿ ನೋಡ್ತಾ ಬಂದರೆ ನಾನು ಅವರು ಬರೆದಿರ್ತಕ್ಕಂಥ ವಚನಗಳ ಸಾರಾಂಶವನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಗಾಯ್ಸ್. ನೀವು ಕೇಳ್ಕೊಂಡೋಗಿ, ನಾನು ಒಂದು ಸಾರಿ ಓದ್ತೀನಿ, ನೋಡ್ಕೊಳ್ಳಿ. ಆ ವಚನ ಮಾತ್ರ ಅವ್ರು ಏನು ಬರೆದಿದ್ದಾರೆ 3 ಪ್ಯಾರನ್ ಓದ್ತೀನಿ, ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಓದ್ಬಿಟ್ಟು ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ಓನ್ ಮೆಥಡಲ್ಲಿ. ಓಕೆ ಗಾಯ್ಸ್, ಲೆಟ್ಸ್ ವೆಲ್ಕಮ್. ಐ ವಿಲ್ ಸ್ಟಾರ್ಟ್ ನೌ. ರತ್ನದ ಸಂಕೋಲೆಯಾದೆಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದೆಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಒಯ್ದೆಡೆ ಸಾಯದೀರ್ಪರೆ, ಲೋಕದ ಭಜನೆಗೆ ಭಕ್ತಿಯಲ್ಲಿ ಸಿಲುಕಿದೆಡೆ ಜನನ ಮರಣ ಬಿಡುವುದೇ ಶ್ರೀ ಚೆನ್ನಮಲ್ಲಿಕಾರ್ಜುನ. ಇದು ಮೊದಲನೇ ಪ್ಯಾರ. ಎರಡನೇ ಪ್ಯಾರ ಬಂದ್ಬಿಟ್ಟು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಎನಗೊಳದದ್ದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ. ಇದು ಎರಡನೇ ಪ್ಯಾರ. ಮೂರನೇ ಪ್ಯಾರ ಓದ್ತೀನಿ. ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನ ಸಂಗೀತಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣನ, ಕರಕ್ಕೆ ಶೃಂಗಾರ ಸಪ್ತಾಪ್ತಕ್ಕೆಹುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯಯ್ಯ ಚೆನ್ನಮಲ್ಲಿಕಾರ್ಜುನ. ಇದು 3 ಪ್ಯಾರ ಆಗಿರುತ್ತೆ. ಇವಾಗ ನಾನು ಇದನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತೇನೆ ಗೈಸ್, ನೋಡಿ ಕೇಳ್ಕೊಳ್ಳಿ. ರತ್ನದ ಬೇಡಿಯಿಂದ ಮನುಷ್ಯನನ್ನು ಬಂಧಿಸಿದರೂ ಅದು ತೊಂದರೆ ಕೊಡುತ್ತದೆ, ಅದು ಚಿನ್ನದ ಬೇಡಿ ಎಂದರೆ ಮಾತ್ರಕ್ಕೆ ಸಂತಸ ನೀಡುವುದಿಲ್ಲ ಗೈಸ್. ಮುತ್ತಿನ ಬಲೆಯಾದೆಡೆ ಮನುಷ್ಯನನ್ನು ಬಂಧಿಸಿದರೂ ಅದು ಬಂಧನವಿದ್ದಂತೆ, ಮುತ್ತಿನ ಬಲೆ ಎಂದ ಮಾತ್ರಕ್ಕೆ ಅದು ಸಂತಸ ನೀಡುವುದಿಲ್ಲ. ಚಿನ್ನದ ಕತ್ತಿಯಿಂದ ಮನುಷ್ಯರ ತಲೆಯನ್ನು ಕತ್ತರಿಸಿದರೆ ಅವನು ಸಾಯ್ತಾನೆ ಹೊರತು ಬದುಕುವುದಿಲ್ಲ. ಅದು ಚಿನ್ನವಾಗಿರಬಹುದು, ಆದರೆ ಅದರ ಗುಣ ಸಾಯಿಸುವಂಥದ್ದು, ಕತ್ತಿಯ ಗುಣ. ಅದು ಚಿನ್ನದ ಕತ್ತಿ ಮಾತ್ರಕ್ಕೆ ಅದು ಕತ್ತರಿಸೇ ಇರುವುದು ಕೂಡ ಆಗೋದಿಲ್ಲ. ಅದೇ ಥರ ಇದರಲ್ಲಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ, ಲೋಕದ ಭಜನೆಯಲ್ಲಿ ತೊಡಗಿದರೂ ಜನನ ಮರಣ ಬಿಡುವುದಿಲ್ಲ. ನಾವು ದೇವರ ಅನುಗ್ರಹದಲ್ಲಿ ತೊಡಗಿದರೂ ಕೂಡ ನಮ್ಮ ಜನನ ಮರಣ ಸಾಯಿಸದೆ ಬಿಡುವುದಿಲ್ಲ ಎಂದು ನಮ್ಮ ಅಕ್ಕ ಮಹಾದೇವಿಯರು ಹೇಳಿದ್ದಾರೆ. ಎರಡನೇ ಪ್ಯಾರದಲ್ಲಿ ನೋಡುವುದಾದರೆ, ಲೋಕದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಆ ಸೂರ್ಯನೇ ಮೂಲ ಕಾರಣ. ಏಕೆಂದರೆ ಸೂರ್ಯ ಹುಟ್ಟಿದ ನಂತರವೇ ಮನುಷ್ಯರ ಎಲ್ಲ ದಿನನಿತ್ಯ ಕಾರ್ಯಕ್ರಮಗಳು, ಡೇ ಟು ಡೇ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ ಗೈಸ್. ಅದೇ ರೀತಿ ತ್ರಿವಿಕರಣ ಅಂದರೆ ತ್ರಿಕರಣಗಳಂದರೆ ದೇಹ, ಮಾತು, ಮನಸ್ಸು, ಇವು 3 ಕ್ರಿಯೆಯನ್ನು ಮನವೇ ಮೂಲ ಎಂದು ಹೇಳುತ್ತಾ, ನನಗೂ ಕೂಡ ಒಂದು ಮನಸ್ಸಿದೆ ಎಂದು ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ಆ ಮನಸ್ಸು ನಿಲ್ಲಲು ಸಿಲುಕಿದಾಗ ಅಥವಾ ಸೇರಿದಾಗ ನನಗೆ ಹುಟ್ಟು ಸಾವುಗಳಿಲ್ಲದ ಮುಕ್ತಿ ದೊರೆಯುತ್ತದೆ ಎಂದು ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ಗೈಸ್. ಇದು ಎರಡನೇ ಪ್ಯಾರ. ಮೂರನೇ ಪ್ಯಾರ ಓದ್ತೀನಿ ನೋಡಿ ಗೈಸ್. ಶೃಂಗಾರ ಉತ್ತಮ ಗೆಳೆಯರ ಸಂಗೀತವನ್ನು ಕೇಳುವುದು. ಇಲ್ಲಿ ಮೂರನೇ ಪ್ಯಾರ ಹೇಳ್ತೀನಿ ನೋಡಿ ಗೈಸ್. ಅಕ್ಕ ಮಹಾದೇವಿ ತಮ್ಮ ವಚನದ ಮನುಷ್ಯನ ಬದುಕಿಗೆ ಯಾವುದು ಶೃಂಗಾರವೆಂದು ಮುಖ್ಯವಾಗಿ ಎಂಬುದನ್ನು ಹೇಳಿದ್ದಾರೆ. ಗುರು ಹಿರಿಯರನ್ನು ನೋಡುವುದು ನಮ್ಮ ಕಣ್ಗಳಿಗೆ ಶೃಂಗಾರ, ಉತ್ತಮ ಗೆಳೆಯ ಅಥವಾ ಉತ್ತಮ ಹಳೆಯ ಸಂಗೀತವನ್ನು ಕೇಳುವುದು ಕಿವಿಗಳಿಗೆ ಶೃಂಗಾರ, ಸತ್ಯವನ್ನು ಹೇಳುವುದು ಮಾತಿಗೆ ಶೃಂಗಾರ, ಸದ್ಭಕ್ತರ ಅಥವಾ ಒಳ್ಳೆಯ ಭಕ್ತರನ್ನು ಜೊತೆಗೆ ಮಾತನಾಡಿ ಅಥವಾ ಕಥೆಗಳನ್ನು, ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು, ನಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವ ಸಂಭಾಷಣೆಗೆ ಶೃಂಗಾರ, ಆಸಕ್ತರಿಗೆ ದಾನ ಧರ್ಮಗಳನ್ನು ಮಾಡುವುದು ಕೈಗಳಿಗೆ ಶೃಂಗಾರ. ದಾನ ಧರ್ಮ ಅಂತಾರಲ್ಲ, ಅದಕ್ಕೆ ಕೈಗಳಿಂದ
ಕೈ ಕರ ಸಮಾನಾರ್ಥಕ ಪದ ನೋಟ್ ಮಾಡ್ಕೊಳ್ಳಿ ಇದನ್ನು. ಈ ಮೇಲಿನ ಎಲ್ಲವುಗಳನ್ನು ಅಳವಡಿಸಿಕೊಂಡು ಬದುಕುವುದು ನಮ್ಮ ಜೀವನಕ್ಕೆ ಶೃಂಗಾರ. ಇವುಗಳಿಲ್ಲದ ಬದುಕು ವ್ಯರ್ಥ ನಿರಾರ್ಥಕ ಎಂದು ಹೇಳಿದ್ದಾರೆ. ವ್ಯರ್ಥ ನಿರಾರ್ಥಕ ಅಂದರೆ ಅದಕ್ಕೆ ಅರ್ಥನೇ ಇಲ್ಲದಂತಹ ಒಂದು ಬದುಕಾಗ್ಬಿಡುತ್ತೆ ಗಾಯ್ಸ್. ಅದರಿಂದ ನಾವು ಹೊರಗಡೆ ಬರಬೇಕಂದ್ರೆ ನಾವು ಈ ವಚನಗಳು ಯಾಕಪ್ಪ ನಮಗೆ ಮೊದಲೇ PUC ಕೊಡ್ತಾರೆ ಅಂದರೆ ನಾವು ಚೆನ್ನಾಗಿ ಅದನ್ನು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದರೆ ನಮ್ಮ ಜೀವನ ಅನ್ನೋದು ಒಂದು ಸಕ್ಸಸ್ಫುಲ್ ಸಿಗುತ್ತೆ ಗೈಸ್. ನಾವು ಫ್ಯೂಚರಲ್ಲಿ ಯಾವುದಾದ್ರೂ ಒಂದು ಅಚೀವ್ ಮಾಡೋಕ್ಕೆ ಆಗುತ್ತೆ, ಯಾವುದಾದ್ರೂ ನಮ್ಮ ಗುರಿಯನ್ನು ತಲುಪ್ಬೋದು ಗೈಸ್. ಅದೇ ರೀತಿ ಇವರು ಕೊಟ್ಟಿರ್ತಾರೆ, ನಾವು ನೋಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಗೈಸ್. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಮತ್ತೆ ನಿಮಗೆ ಮಗದೊಮ್ಮೆ ಕೇಳ್ತಾ ಇರೋದೇನೆಂದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಡೇ ಟು ಡೇ ನಾನು ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಿದ್ದೇನೆ ನೆಕ್ಸ್ಟ್ ಕ್ಲಾಸಿಂದ ಗೈಸ್. ನೀವು ಬಿ ಕೇರಿಂದ ನನ್ನ ಚಾನಲನ್ನು ವಾಚ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ